ಜೆಡಿಎಸ್ ಮತ್ತು ಬಿಜೆಪಿಯವರಿಗೆ ಹೊಟ್ಟೆ ನೋವು ಗ್ಯಾರಂಟಿ ಯೋಜನೆ ತಂದು ನಮ್ಮನ್ನ ಮೂಲೆಯಲ್ಲಿ ಕೂರಿಸಿದ್ರು. ಜನರೆಲ್ಲ ಕಾಂಗ್ರೆಸ್ ಬಗ್ಗೆ ಒಳ್ಳೆಯದನ್ನೇ ಮಾತನಾಡ್ತಾ ಇದ್ದಾರೆ. ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಹೊಟ್ಟೆ ನೋವಾಗಿದೆ. ಗ್ಯಾರಂಟಿ ಯೋಜನೆಗಳು ಜನಮನ್ನಣೆಯನ್ನು ಗಳಿಸಿದ್ದಾವೆ. ಜನರು ಗ್ಯಾರಂಟಿ ಯೋಜನೆಗಳನ್ನು ಕೊಂಡಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಇದೇ ಕಾರಣಕ್ಕಾಗಿ ಹೊಟ್ಟೆ ನೋವು ಬಂದಿದೆ ಅಂತ ಹೇಳಿ ಮೈತ್ರಿ ನಾಯಕರ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಅದರಲ್ಲೂ 3 ಎಲೆಕ್ಷನ್ ಆದಮೇಲೆ, ಬೈ ಎಲೆಕ್ಷನ್ ಆದಮೇಲೆ 3 ನಾವು ಗೆದ್ದ ಮೇಲೆ ಮೈತ್ರಿ ನಾಯಕರಿಗೆ ಶಾಕ್ ಆಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಗಲಾಟೆ ಮಾಡ್ತಾ ಇರೋರು ಯಾರು? ಹೊಟ್ಟೆ ನೋವು JDSನವ್ರಿಗೂ BJPಯವ್ರಿಗೂ ಅಷ್ಟೇ. ಇಂಥ ಒಂದು 5 ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲನೂ ಮೂಲೆಯಲ್ಲಿ ಕೂರಿಸೋದ್ರಲ್ಲ. ಜನ ಎಲ್ಲ ಬರೀ ಕಾಂಗ್ರೆಸ್ ಬಗ್ಗೆ ಮಾಡ್ತಾರೆ. ಅದು ಬೇರೆ ಈ 3 ಎಲೆಕ್ಷನ್ ಗೆದ್ದ ಮೇಲಂತೂ ಅವ್ರಿಗೆ ಶಾಕ್ ಆಗಿದೆ. ಸೊ ನಿನ್ನೆ ನೋಡಿದ್ರೆ ನೀವೇ, ಅತ್ತೆ ಸೊಸೆ ಆ ದುಡ್ಡು ಇಟ್ಕೊಂಡು ಒಂದು ಬೋರ್ವೆಲ್ ಹಾಕ್ಸಿದ್ದಾರೆ. ಅದು ಎಂಥದ್ದು? ಮತ್ತು ಹುಷಾರಿಲ್ಲದೆ ಇದ್ದರೆ ಫೀಸ್ ಕಟ್ಟೋದು, ಯಾರೋ ಒಬ್ಬರು KS IAS ಯಾವುದೋ ಒಂದು ಇದು ಮಾಡಿದ್ರಲ್ಲ. ಸೊ ಈ ಥರದ್ದೆಲ್ಲ ಇದು ಭಾಳಷ್ಟು ಉಪಯೋಗ ಆಗ್ತದೆ. ನಾವು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ನಿಮಗೆ. ಈ 10 kg ಅಕ್ಕಿ ಕೊಡೋದಾಗಲಿ, ಕರೆಂಟ್ ಫ್ರೀ ಆಗಲಿ, 2000 ದುಡ್ಡಾಗಲಿ, ಬಸ್ ಚಾರ್ಜ್ ಫ್ರೀ ಆಗಲಿ, ಇದೇನು ಅಷ್ಟು ಸುಲಭವಾದಂಥದ್ದು ಅನುಕೂಲ ಆಗ್ತಾ ಇಲ್ಲ ಫ್ಯಾಮಿಲಿಗೆ. ಅದು 56,000 ಕೋಟಿ ಅಂದರೆ ಇದೇನು ಕಡಿಮೆ ಅಲ್ಲ. ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಇಷ್ಟು ಗ್ಯಾರಂಟಿನ ಹೇಳೋದು ಬೇರೆ ಸಾವಿರಾರು, ಬಟ್ ಅವ್ರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಗಲಾಟೆ ಮಾಡ್ತಾ ಇರೋರು ಯಾರು? ಹೊಟ್ಟೆ ನೋವು JDSನವ್ರಿಗೂ BJPಯವ್ರಿಗೂ ಅಷ್ಟೇ. ಇಂಥ ಒಂದು 5 ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲನೂ ಮೂಲೆಯಲ್ಲಿ ಕೂರಿಸೋದ್ರಲ್ಲ. ಜನ ಎಲ್ಲ ಬರೀ ಕಾಂಗ್ರೆಸ್ ಬಗ್ಗೆ ಮಾಡ್ತಾರೆ. ಅದು ಬೇರೆ ಈ 3 ಎಲೆಕ್ಷನ್ ಗೆದ್ದ ಮೇಲಂತೂ ಅವ್ರಿಗೆ ಶಾಕ್ ಆಗಿದೆ. ಸೊ ನಿನ್ನೆ ನೋಡಿದ್ರೆ ನೀವೇ, ಅತ್ತೆ